ವಿದ್ಯಾರ್ಥಿಗಳೇ, ಈ ಗಣಿತಗಳನ್ನು ಭಾಳ ಕಾಳಜಿಪೂರ್ವಕ ಕೈ ಮಾಡ್ರಿ. ಭಾಳ ಇಂಪಾರ್ಟೆಂಟ್ ಅದ ಇದು. ಇದು ನೋಡ್ರಿ ದಶಮಾಂಶದಾಗದ. ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಮಾಡೋದಾದಿಂದ ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸ್ತೀನಿ. ಈಗ ಒಂದು ಆಯತದ ಉದ್ದ 5.25 ಮೀಟರ್, ಅದರ ವಿಸ್ತೀರ್ಣ 22.31 ಚದರ ಮೀಟರ್ ಇದ್ದರೆ ಸುತ್ತಳತೆ ಎಷ್ಟು? ನೀವು ವಿಸ್ತೀರ್ಣದಾಗಿಂದ ಏನು ತಕ್ಕೋಬೇಕು? ಈಗ ಅಗಲ್ ತಕ್ಕೋಬೇಕು ನೋಡ್ರಿ. ಎಲ್ಲರೂ ನೀವು ಮಾಡಿದ್ರೆ ಲಕ್ಷ ಕೊಟ್ಟು ನೋಡ್ರಿ. ಅಗಲ ಬರೋಬ್ಬರಿ ವಿಸ್ತೀರ್ಣ ಸರಾಸ ಬಾಗಿಲೆ ಉದ್ದ. ವಿಸ್ತೀರ್ಣ ಎಷ್ಟದ? 22.31 ಸರಾಸ ಬಾಗಿಲೆ. ಉದ್ದ ಎಷ್ಟದ? 5.25. ಇದನ್ನ ಸ್ಥಾನ ಬೆಲೆ ಹಾಕೋಬೇಕು ನೀವು, ಯಾಕಂದ್ರೆ ದಶಮಾಂಶದ ಇದು 25 ಎರಡು ಸ್ಥಾನ ಅಂದ್ರೆ ಮೇಲೆ ಹಾಕೋಬೇಕು. ಇದರ ಸ್ಥಾನ ಬೆಲೆ ಮೇಲೆ ಹಾಕೋಬೇಕು. ಹೇಳ ಲಕ್ಷ ಕೊಟ್ಟು ನೋಡ್ರಿ. ಇದರ ಸ್ಥಾನ ಬೆಲೆಯನ್ನ ಮೇಲೆ ಹಾಕಬೇಕು, ಇದರ ಸ್ಥಾನ ಬೆಲೆಯನ್ನ ತಳಗೆ ಹಾಕಬೇಕು. 1 2 3 4 ಬಿಂದುದಿಂದ 4 ಅಂಕಿ ಅಂದ್ರೆ 4 0 ಕೊಡ್ಬೇಕು. ಈಗ ತೆಗಿ. ಇವೆರಡು ಅದು, ಇವೆರಡು 0 ಅದು, 100 ಉಳಿತು. 25 ಎರಡಲೇ 50, 25 ಒಂದಲೇ 25, 25 ಎಂಟ್ಲೆ 200 ನೋಡ್ರಿ. 200 ಹೊತ್ತಾಗ 23 ಉಳಿತು. 1 ತಗೋರಿ. 25 9 225, 225 ಇದ್ರಾಗ ಕಳೀರಿ. 11 5 ಆದ್ರೆ 6. ಇನ್ನು 2 ತಗೋರಿ. 25 ಎರಡಲೇ 50, 12 ಉಳಿತು. 5 ತಗೋರಿ ಮುಂದೆ. 25 ಐದ್ಲೆ 125. 21 ಒಂದಲೇ 21 4ಲೇ 84, ಎಷ್ಟು ಉಳಿತು? 5 ಉಳಿತು. 2 ತಗೋರಿ. 21 4ಲೇ 84, 2 ತಗೋರಿ. 21 2ಲೇ 42, 10 ಉಳಿತು. 5 ತಗೋರಿ. 21 5ಲೇ 105 ಬರೋಬ್ಬರಿ 425 ಸರಾಸ ಬಾಗಿಲೆ 100. ಅದನ್ನ ದಶಮಾಂಶದಾಗ ಇಟ್ಕೋಬೇಕೀಗ. ಕಚ್ಚಾ ಇದು ಬರೋಬ್ಬರಿ 4.25. ಸುತ್ತಳತೆ ತೆಗಿಬೇಕಾದ್ರೆ ಏನದ ಸೂತ್ರ? ಆಯತದ ಸುತ್ತಳತೆ ಬರೋಬ್ಬರಿ ಆಯತದ ಸುತ್ತಳತೆ 2 ದುಂಡ ಕಂಸ ಉದ್ದ ಪ್ಲಸ್ ಅಗಲ. 2 ದುಂಡ ಕಂಸ ಉದ್ದ 5.25 ಪ್ಲಸ್ ಅಗಲ 4.25. 2 ದುಂಡ ಕಂಸ 5 4 9.50 0 0 0 9 18 19. ಮುಂದಿನ ಸ್ಥಾನ ತೆಗೆದ್ಬಿಡ್ರಿ. 19 ಮೀಟರ್. ಸುತ್ತಳತೆ ಬರೋಬ್ಬರಿ 19 ಮೀಟರ್. ಎಲ್ಲಿ ಅದ? ಉತ್ತರ ಸಂಖ್ಯೆ ಸಿ. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಭಾಳ ಇಂಪಾರ್ಟೆಂಟ್ ಗಣಿತೀವಿ. ಅತಿ ಟಫ್ ಅಂದ್ ಇರ್ತಾವ. ಭಿನ್ನ ರಾಶಿ ದಶಮಾಂಶ ಹಂಗಿದ್ದಾಗ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ತಿಳ್ಕೊಂಡ್ರಿ. ಈಗ ಮುಂದಿನ ಭಿನ್ನ ರಾಶಿ ಒಳಗದ, ಅದನ್ನ ರೂಢಿ ಮಾಡ್ಕೊರಿ ನೀವು. ಭಿನ್ನ ರಾಶಿ ಲೆಕ್ಕಗಳು ಬಂದು ಅಂದ್ರೆ ಅವು ಭಾಳ ಸರಳ ಬರ್ತಾವ. ಅದನ್ನು ಮಾಡ್ರಿ. ಒಂದು ಆಯತದ ಉದ್ದ 8.34, ಅದರ ವಿಸ್ತೀರ್ಣ 38.12 ಚದರ ಮೀಟರ್ ಆದರೆ ಸುತ್ತಳತೆ ಬರೋಬ್ಬರಿ ಎಷ್ಟು? ಈಗ ನೋಡಿ, ವಿಸ್ತರಣೆ ಎಲ್ಲ ಮಿಶ್ರ ಭಿನ್ನ ರಾಶಿ ಅದ. ಈಗ ಉದ್ದು ಕೊಟ್ಟಾನ, ಅಗಲ ಬರೋಬ್ಬರಿ ನೋಡ್ರಿ, ಅಗಲ ಬರೋಬ್ಬರಿ ಸರಿಯಾಗಿ ನೋಡ್ರಿ. ವಿಸ್ತೀರ್ಣ
ವಿಸ್ತೀರ್ಣ ಭಾಗಿಲೆ ಉದ್ದ. ನಾ ಹಿಂಗೆ ಯಾಕೆ ಇಟ್ಟ ಅಂತ ಹೇಳ್ರಿ ನೋಡೋದು, ಅದನ್ನು ತಿಳ್ಕೊಬೇಕು ಮೊದಲು. ವಿಸ್ತೀರ್ಣ ಭಾಗಲೆ ಉದ್ದನ ಯಾಕೆ ಇಟ್ಟ ಅಂದ್ರೆ ಅದು ಭಿನ್ನ ರಾಶಿ ಅದ. ಅದಷ್ಟು ಹಿಂಗೆ ಇಡೋದ್ರಿಂದ ಏನಾಗ್ತದೆ, ಸರಳ ಆಗಿಬಿಡ್ತದೆ. 8 38 ಹೇಳಿ 76 77 2 ಅಂಶ 77 2 ಅಂಶ ಭಾಗಿಲೆ 4 8 32 1 3 35 4 ಅಂಶ ಬರೋಬ್ಬರಿ 77 2 ಅಂಶ ಗುಂಡ್ಲೆ ಮಾಡಿದಾಗ ಗುಣಕ ವಿಲಂಬ ಆಗ್ತದೆ, ಮ್ಯಾಲೆ 4 ಆಗ್ತದೆ, ತಾಳಗೆ 35 ಆಗ್ತದೆ. 2 1 2 2 5 7 35 5 11 11 2 22 5 7 7 5 7 11 11 2 22 7 ಅಂಶ 22 7 ಅಂಶ ಏನು ಬಂತೀಗ? ನೋಡ್ರಿ, ಸರಿಯಾಗಿ ನೋಡ್ರಿ. ಅದು 7 11 ಅಂಶ ಆಗಿತ್ತು. ಅದು ನೋಡ್ರಿ 7 5 ನಾ 7 ಮಾಡಿದ್ದದು. 7 5 7 5 7 11 5 ಮಾಡಿದ್ದೆ, ಅದು ರಾಂಗ್. 5 7 ಆಗಿತ್ತು, ಅದು 7 5 7 11 11 2 22 5 ಅಂಶ. ಏನು ಬಂತೀಗ? ಉದ್ದ ಬಂತು. ಸುತ್ತಳತೆ ಬರೋಬ್ಬರಿ 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ ಭಿನ್ನ ರಾಶಿ ಒಳಗದ 2 ದುಂಡು ಕಂಸ. ಇದನ್ನ ಏನು ಮಾಡ್ಕೋಬೇಕು? ವಿಷಮ ಭಿನ್ನ ರಾಶಿ ಯಾವುದದ ಈಗ? 4 8 32 1 3 35 4 ಅಂಶ ಉದ್ದ. ಯಾಕಂದ್ರೆ ಭಿನ್ನ ರಾಶಿ ಒಳಗೆ ಇಡ್ಬೇಕಾಗಿದೆ. ಈಗ 8 4 32 1 3 35 4 ಅಂಶ. ಇದು 22 5 ಅಂಶ ಅಗಲ ಬರೋಬ್ಬರಿ 2 ದುಂಡು ಕಂಸ ಲಸ ತಕ್ಕೋರಿ. 5 4 20 ಆಯ್ತು. 4 5 20 5 4 20 5 5 25 ಕೆಲ ಬಂತು 2 5 3 15 175 ಪ್ಲಸ್ 22 4 88 ಇವೆರಡು ಕೂಡಿಸ್ರಿ. 2 ದುಂಡು ಕಂಸ ನೋಡಿ 8 5 13 8 5 13 9 1 7 16 ಕೆಲ ಬಂತು 1 1 2 263 20 ಅಂಶ ನೋಡಿ. ಈಗ ನಾವು ಇದನ್ನ ಹೆಂಗೆ ಗುಣಾಕಾರ ಮಾಡ್ಬೇಕಂದ್ರೆ 2 ಪೂರ್ಣ ಸಂಖ್ಯೆ ಛೇದ 1 ಇಟ್ಕೋರಿ ಗುಂಡ್ಲೆ 263 ಡಿವೈಡೆಡ್ ಬೈ 20 2 1 2 10 ಬರೋಬ್ಬರಿ 263 ಅಪಾನ್ 10 ಇಸ್ ಈಕ್ವಲ್ ಟು ಒಂದು ಸ್ಥಾನ ಬಿಟ್ಟು ಬಿಂದು ಇಟ್ಬಿಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು 26.3 ಮೀಟರ್ ಸುತ್ತಳತೆ. ಉತ್ತರ ಸಂಖ್ಯೆಯಲ್ಲಿ ಅದ ನೋಡ್ರಿ 26.3 ಮೀಟರ್. ಉತ್ತರ ಸಂಖ್ಯೆ ಎ. ನೋಡ್ರಿ, ಇಂಥ ಗಣಿತಗಳನ್ನು ಭಾಳ ಕೇರ್ಫುಲ್ ಆಗಿ ನೋಡ್ಕೋಬೇಕು ನೀವು. ಇಂಥ ದೊಡ್ಡ ಭಿನ್ನ ರಾಶಿ ಒಂದಿಷ್ಟು ಹೆಚ್ಚಿಗೆ ಉದಾಹರಣೆ ಹಾಕೊಂಡು ಕಲಿಬೇಕು ನೀವು. ಕಲಿಯೋದರಿಂದ ಸರಳ ಅನ್ನಿಸ್ತದ. ಅದರ ಸಂಬಂಧ ನೀವು ಸರಿಯಾಗಿ ರೂಢಿ ಮಾಡ್ಕೋರಿ. ಭಿನ್ನ ರಾಶಿ ಒಳಗೆ ಹೆಂಗೆ ನಾ ತಿಳಿಸಿನೂ ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಫೇರ್ದ ಬರ್ಕೊಡ್ರಿ.